Cherry Trees by Ram Kumar is the story that deals with different issues. It contrasts city life to ಕುಮಾರಿ ಯಾವ ಗ್ರೂಪ್ being in the lamp of ಅದೇ nature. ಕಣೋ ಗೋಡೆ ಮೇಲೆ ನೋಡಿದ್ವಲ್ಲ ಹೆಸರು ಏಯ್, ಇಲ್ಲಿ ಕೇಳೋ. ಪಾಠ ಕೇಳಿಸ್ಕೊಂಡೆ ಏನೋ ಮಾಡ್ತಿರೋದು ನೀವು? ಸಾರಿ ಮೇಡಮ್. ಕುಮಾರಿ ಆ ಹೆಸರೆಷ್ಟು ಚೆನ್ನಾಗಿದೆ. ಆಗ್ಲೇನೆ ಹೇಗಾದ್ರೂ ನಾನು ಕುಮಾರಿ ನೋಡ್ಬೇಕು ಅನ್ಸಿದ್ದು. It deals with ಏಯ್, the issue ಅದೇನ್ of ಬೊಗ್ಳು? early ಕುಮಾರಿ, marriage ನಿಂಗೆ of ಹೇಗೋ the ಗೊತ್ತು? girls. ಏಯ್, ಎದ್ದೇಳ್ರ ಮೇಲೆ. ಆಗ್ಲಿಂದ ನೋಡ್ತಾ ಇದ್ದೀನಿ ನಿಮ್ಮಿಬ್ರು. ಏನು ಹರಟೆ ಹೊಡಿಯಕ್ಕ ಕಾಲೇಜಿಗೆ ಬಂದಿರೋದು? ಇಷ್ಟ ಇಲ್ಲ ಅಂದ್ರೆ ಹೋಗೋ ಹೊರಗಡೆ. ಏಯ್ ಹೋಗ ಸೈಡ್ಗೆ. ಎಕ್ಸ್ಕ್ಯೂಸ್ ಮೇಡಮ್. ಏ ವಾಸು ನೀನು ಕೂಡ ಬಾರೋ. ಇಬ್ರು ಹೋಗಕ್ ಕೇಳಿದ್ರು ಮೇಡಮ್ ಅವರು. ಮೇಡಮ್ ಅವನೇ ನನ್ನ ಹತ್ರ ಮಾತಾಡ್ಸ್ಕೊ ಕೂತಿದ್ದು, ಅವ್ನ್ ಮಾತ್ರ ಒಳಗಡೆನೆ ಕೂರ್ಸಿದ್ರಾ? ನೀನು ಹೋಗೋ ಹೊರಗೆ. ಏ ಬರ. ನೀನಿಂದ ಕ್ಲಾಸಲ್ಲಿ ಎಲ್ರ ಮುಂದೆ ಮರ್ಯಾದೆ ಹೋಯ್ತು ಕಣೋ. ಹಂಗೇನಿಲ್ಲ. ಆ ಮುದ್ಕಿ ಗೂಬೆ ಮುಖ ಇಟ್ಕೊಂಡು ಪಾಠ ಮಾಡ್ತಾ ಇದ್ರೆ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ? ಇವಾಗ ಹೇಳ ನಿಂದೇನ್ ಬಾದೆ? ಲೋ ರಾಕೇಶ, ಕುಮಾರಿ ನಮ್ಮ ಸೀನಿಯರೋ ಜೂನಿಯರೋ? ಆ ಹುಡುಗಿ ನಾವು ಫಸ್ಟ್ ಇಯರ್ ಮಗ. ನೀನ್ ಇವಾಗ ಕುಮಾರಿನ ನೋಡ್ಬೇಕಷ್ಟೇ ತಾನೆ? ಹೌದು ಕಣೋ. ಬಾ ನನ್ನ ಜೊತೆ ತೋರಿಸ್ತೀನಿ. ಲೇ ಎಲ್ಲಿರ್ತಾಳೋ ಆ ಹುಡುಗಿ? ನಾವು ಈ ಟೈಮಲ್ಲಿ ಡೈಲಿ ಅವಳು ಬುಕ್ ಓದ್ತಾ ಇರ್ತಾಳೆ ಕಣ್. ಬಾರ. ಲೇ ಆ ಹುಡುಗಿ ನಿಜವಾಗ್ಲೂ ಚೆನ್ನಾಗಿದ್ದಾಳೇನೋ? ಅವರೇಜ್ ಕಣ. ಲೇ ರಾಕೇಶ, ಅವಳು ಬಂದಿಲ್ಲ ಆ ಅಂತ ಹುಡುಗಿ ಇಲ್ಲೇ ಇರ್ತಾಳೆ ಕಣ್. ಬಾರ. ಸರಿ ಬಾರೋ. ಬಾರ ಬಾರ. ಯಾವ ಕಡೆನೋ? ಹೇ ಸ್ಟೂಡೆಂಟ್ಸ್, ಎಲ್ಲ ಸೈಲೆಂಟ್ ಆಗಿರಿ. ಇಲ್ಲೂ ಕೂಡ ಇಲ್ಲ ಕಣ ಕುಮಾರಿ. ಏ ವಾಸು, ಅಲ್ಲಿ ನೋಡು ಕುಮಾರಿ. ಪರವಾಗಿಲ್ಲ ಅಂತಿದ್ಯಲ್ಲೋ, ನೋಡಕ್ಕಿಷ್ಟು ಚೆನ್ನಾಗಿದ್ದಾಳೆ. ಓಕೆ ಕಣ, ಅಷ್ಟೇನಿಲ್ವಾ? ಲೇ ಒಂದ್ಸಲ ನನ್ ಕಣ್ಣಿಂದ ನೋಡೋ, ಸೂಪರ್ ಆಗಿದ್ದಾಳೋ. ಹೌದಾ? ಹಾಗಾದ್ರೆ ನಿನ್ ಕಣ್ ಕಿತ್ಬಿಟ್ಟು ಕೊಡಪ್ಪ, ಅದ್ರಲ್ಲೇ ನೋಡ್ತೀನಿ. ಅಯ್ಯೋ ನನ್ ಮಗನೇ, ಒರಟುತನದಿಂದ ಅಲ್ಲ ಕಣೋ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಯೋಚಿಸು, ಆಗ ಅರ್ಥ ಆಗುತ್ತೆ. ಕವಿತಾ ಊಟಕ್ಕೆ ಹೋಗ್ಲಿಲ್ವಾ? ಹಾ, ಅಷ್ಟೊತ್ತಿಂದ ನಿನ್ಗೋಸ್ಕರನೇ ಮಗ, ಅಲ್ಲಿ ನೋಡು ಒಂದ್ಸತಿ. ತುಂಬಾನೇ ಹೊಟ್ಟೆ ಹಸ್ವಾಗ್ತಿದೆ ಕಣೆ. ಏಯ್, ನೋಡಿ ಸರ್ ಕಾಡ. ಬನ್ನಿ ಬೇಗ. ನಿನ್ನ ಆಡಲ್ಲ ಬಿಡೋ. ಏಯ್ ಆಡಲೇ. ಸರಿ, ನೀನ್ ಯಾವಾಗ ನೋಡಿದ್ರು ಹೀಗೆ ತಾನೇ ಹೇಳೋದು? ಲೇ ನೀನ್ ಆಡೋ. ಏ ವಾಸು, ಸುಧಾನ್ ಕೇಳೋ, ಕುಮಾರಿನ ಪರಿಚಯ ಮಾಡಿಸ್ತಾಳೆ. ಪರಿಚಯ ಮಾಡಿಸ್ತಾಳೆ ಅಂತ್ಯಾ? ಮಾಡಿಸಲ್ ಕಣ. ಲೇ ಇವಾಗ್ಲೇ ಕೇಳು, ಇಲ್ಲಾಂದ್ರೆ ಹೋಗ್ಬಿಡ್ತಾಳೆ. ಆ ಹುಡುಗಿ ಹತ್ರ ಹೇಗೋ ಕೇಳೋದು. ಏ ಸೋನಿನಾ, ಏ ಸುಧಾ. ಲೇ ನನ್ ಮಗನೇ, ಬಾಯಿ ಮುಚ್ಕೊಂಡಿರೋ ನೀನು. ಏನ್ ರಾಕೇಶ್? ವಾಸು ಕರಿತಾ ಇದ್ದಾನೆ, ನಿನ್ನ ಹತ್ರ ಏನೋ ಕೇಳಬೇಕಂತೆ. ಏಯ್ ಕೇಳೋ. ಏನ್ ವಾಸು? ಏ ಏನಿಲ್ಲ ಸುಧಾ, ಅವನೇನೋ ಬಾಯ್ಗೆ ಬಂದಾಗ ಮಾತಾಡ್ತಾನೆ. ಇಲ್ಲ ಸುಧಾ, ವಾಸು ನಿನ್ ಜೊತೆ ನಿಜವಾಗ್ಲೂ ಮಾತಾಡ್ಬೇಕು. ಮಾತಾಡಲೇ. ಹೇಳ್ ವಾಸು, ಪರವಾಗಿಲ್ಲ, ನಾನು ಏನು ಅನ್ಕೊಳಲ್ಲ. ಸುಧಾ, ನೀನು ಕುಮಾರಿ ಕ್ಲೋಸ್ ಫ್ರೆಂಡ್ಸಾ? ಹಾ, ನಾವಿಬ್ರು ಸ್ಕೂಲಿಂದಾನೇ ಬೆಸ್ಟ್ ಫ್ರೆಂಡ್ಸ್. ಯಾಕೆ? ಏನಿಲ್ಲ, ಸುಮ್ನೆ ಕೇಳ್ದೆ. ಈ ಪರಿಚಯ ಮಾಡ್ತಂತ ಕೇಳೋ ಏನೋ. ನನ್ಗೆ ಅರ್ಥ ಆಯ್ತು ಬಿಡು ವಾಸು. ಆ ಕುಮಾರಿನ ನಿಂಗ್ ಪರಿಚಯ ಮಾಡಿಸ್ಬೇಕು ತಾನೆ? ಹೌದು ಸುಧಾ. ಯಾಕೆ ಎಲ್ರು ಅವಳಿ ಹಿಂದೆನೆ ಬೀಳ್ತಿದ್ದೀರಾ? ಪ್ಲೀಸ್ ಸುಧಾ, ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಸರಿ ಬಿಡು, ಅವಳಿಗೆ ಹೇಳ್ತೀನಿ ಬಿಡು ವಾಸು. ಒಪ್ಕೊಂಡ್ರೆ ಪರಿಚಯ ಮಾಡಿಸ್ತೀನಿ. ಮಗ ಆಗಿದ್ರು ಜೋರು. ಇನ್ನೊಂದ್ಸತಿ ಹುಡುಗಿ ಸಿಕ್ಕಿದ್ರೆ ಐ ಲವ್ ಯು ಅಂತ ಹೇಳ್ಬಿಡ ಮಗ. ವಾಸು,
ಕುಮಾರಿ, ವಾಸು ಇವನೇನೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಡ್ತಿರೋದು. ಹಾಯ್ ವಾಸು. ಹಾಯ್ ಕುಮಾರಿ. ಮಾತಾಡು ವಾಸು, ಅವಾಗೇನು ಮಾತಾಡ್ಬೇಕು ಅಂದೆ? ಮಾತಾಡೋ. ಚೆನ್ನಾಗಿದ್ಯಾ ಕುಮಾರಿ? ಚೆನ್ನಾಗಿದ್ಯಾನ? ಚೆನ್ನಾಗಿದ್ದೀನಿ. ಏನೇ ಈ ಹುಡುಗ? ಇದಕ್ಕೇನ ವಾಸು ಪರಿಚಯ ಮಾಡ್ಸು ಅಂತ ಹೇಳಿದ್ದು? ಸರಿ ವಾಸು, ಹೊರಡ್ತೀನಿ. ಬಾಯ್. ಬಾಯ್ ಕುಮಾರಿ. ಬಾರೆ. ಚೆನ್ನಾಗಿದ್ಯಾ ಅಂತ ಕೇಳ್ತಾನಲ್ಲ ಆ ಹುಡುಗ. ಪಾಪ ಕಣೆ, ಗೊತ್ತಾಗಿಲ್ಲ ಇಷ್ಟಪಟ್ಟಿರೋ ಬಿಡು. ಹುಡುಗಿ ಜೊತೆ ಮಾತಾಡು ಅಂದ್ರೆ ಚೆನ್ನಾಗಿದ್ಯಾ ಅಂತ ಕೇಳ್ತೀಯಾ? ಈ ಹುಡುಗಿ ನಾನ್ ಹೇಳಿದ್ನಲ್ಲ ನಿಮ್ಗೆ ಇದೆಲ್ಲ ಸರೋಗಲ್ಲ ಅಂತ. ಬರ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ. ಏನೋ ಇಂಗ್ಲಿಷ್ ಇದು. ಲವ್ ಲಕ್ಷ್ಮೀಪತಿ, ಸ್ವಲ್ಪ ಹೆಲ್ಪ್ ಮಾಡೋ. ಅದ್ರ ಬದಲು ಓದ್ಬೋದಲ್ವೇನೋ ಮುಠಾಳ. ಅರ್ಥ ಆಗೋ ರೀತಿ ಬರೀಬೇಕಲ್ವಾ? ನನಗೆ ಹೆಂಗ್ ಓದೋಕ್ಕಾಗತ್ತೆ ಹೇಳಿ ನೀನೇ? ಹಾಯ್ ವಾಸು. ಹಾಯ್ ಕುಮಾರಿ. ಚೆನ್ನಾಗಿದ್ಯಾ? ರೀ, ಚೆನ್ನಾಗಿದೆ. ಹೇ ವಾಸು, ಏನೋ ಮಾಡ್ತಾ ಇದ್ಯಾ? ಕುಮಾರಿ ನೋಡ್ತಾ ಇದ್ದೆ ಕಣೋ. ಮಗ, ಆ ಹುಡುಗಿ ನಿನ್ನ ಕಾಮಿಡಿ ಪೀಸ್ ಅನ್ಕೊಂತವಳೆ. ನನ್ನ ಮಾತು ಕೇಳಿ ಬಿಟ್ಬಿಡು. ಲೋ ರಾಕೇಶು, ಆ? ನಂಗೆ ಕುಮಾರಿ ತುಂಬಾ ಇಷ್ಟ ಆದ್ಲು ಕಣೋ. ಅದಕ್ಕೆ ಐ ಲವ್ ಯು ಹೇಳ್ಬೇಕು ಅಂತ ಅನ್ಕೋತಾ ಇದ್ದೀನೋ. ಎಲ್ಲಿ ನಿನ್ ಮುಖ ತೋರ್ಸು ಒಂದ್ಸತಿ ನನಗೆ. ಮಗ, ಓವರ್ ಕಾನ್ಫಿಡೆನ್ಸ್ ಬೇಡ ಕಣೋ. ಆ ಹುಡುಗಿ ನಿನ್ಗೆ ಬಿಡೋದಿಲ್ಲ. ಹೊಟ್ಟೆ ಊರಿ ಕಣೋ ನಿಂಗೆ ನನ್ನ ಮಗನೇ. ನೀನ್ ಇಷ್ಟ ಕಣೋ ಮಗ. ಆ ಹುಡುಗಿನ ಎಷ್ಟೋ ಜನ ಲೈನ್ ಹೊಡಿತಾರೆ ನಮ್ಮ ಕಾಲೇಜಲ್ಲಿ. ಅವ್ರೆಲ್ರೂ ಬಿಟ್ಬಿಟ್ಟು ನಿನ್ಗೆ ಬಿದ್ದು ಬಿಡ್ತಾಳ. ರಾಕೇಶು, ಹೇಗಾದ್ರೂ ಕುಮಾರಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಣೋ. ನಾವು ದುಡ್ಡು ನಾಳೆ ಕೊಡ್ತೀರಣ್ಣ. ಮಗ ಬರೋ, ಹೋಗೋಣ. ಬಸ್ ಬಂತು. ಏಯ್ ಬಾರ ಲಕ್ಷ್ಮಿ. ಸುಧಾ ಪೌಡ್ರ್ ಹಾಕೊಂಡು ಸಾಕಾದ ರೆಡಿ ಆಗೋಳ್ಕಣ. ವಾಸು, ನಿಮ್ಮ ಹುಡುಗಿ ಬಂದಿಲ್ವಲ್ಲ ಇವತ್ತು ಬಂದಿಲ್ಲ ಅನ್ಸುತ್ತೆ. ತಿಂಚನ ಬೇಡ ಕಣೋ, ನೀ ತಿನ್ನು. ದೇರ್ ಆರ್ 20 ಓವೆಲ್ ಸೌಂಡ್ಸ್ ಇನ್ ಇಂಗ್ಲಿಷ್. ಅದು ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ 5 ಓವೆಲ್ ಲೆಟರ್ಸ್ ನ ಎ, ಇ, ಐ, ಓ, ಯು. ವಾಸು, ಹಾ? ಕುಮಾರಿ ನಿನ್ಗೋಸ್ಕರ ಲಂಚ್ ಬಾಕ್ಸ್ ಕೊಟ್ಟಿದ್ದಾಳೆ. ಸುಧಾ ಕುಮಾರಿ ಬಂದಿದ್ದಾಳ ಕಾಲೇಜ್ಗೆ? ಇಲ್ಲ ವಾಸು, ಅವಳಿಗೇನೋ ಸ್ವಲ್ಪ ಹೆಲ್ತ್ ಸರಿ ಇಲ್ವಂತೆ. ಅದಕ್ಕೆ ಬಸ್ ಸ್ಟಾಪ್ ವರ್ಗೂ ಬಂದು ವಾಪಸ್ ಹೋದ್ಲು. ವಾಸು, ನೀನ್ ಮಾತ್ರನೇ ತಿನ್ಬೇಕಂತೆ, ನಿನ್ಗೆ ಕೊಟ್ಟಿರೋದು. ಏನ್ ನಡೀತಿದೆ ವಾಸು ನಿಮ್ಮಿಬ್ರು ಮಧ್ಯೆ? ಹೇ, ಏನಿಲ್ಲ ಸುಧಾ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ನೀನ್ ಸುಮ್ನೆ ಓವರ್ ಆಕ್ಷನ್ ಮಾಡಬೇಡ. ಇಲ್ಲೆಲ್ಲರೂ ಒನ್ ವೇ ಟ್ರಾಫಿಕ್ ತರ ಮಾತಾಡ್ತಾರೆ. ಆದ್ರೆ ಇಲ್ಲಿ ಲವ್ ಸಕ್ಸಸ್ಫುಲ್ ಆದ್ರೆ ಗಂಡ್ಸು ಹೆಂಗ್ಸು ಅಂತ ನೋಡ್ದೆ ಇಬ್ಬರದು ರೆಸ್ಪಾನ್ಸಿಬಿಲಿಟಿ. ಫೋನ್ ರಿಂಗ್ ಆಗ್ತಾ ಇದ್ರೆ ನೋಡಕ್ ಆಗಲ್ವಾ? ನಾನ್ ಮನೇಲಿದ್ರೆ ಸಾಕು, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಹಲೋ ಹಲೋ, ಹಾಳ ಕಟ್ಟಾಗೋಯ್ತು. ಹೌದೌದು, ಮನೆ ಕೆಲಸ ಎಲ್ಲ ನೀನೇ ಮಾಡ್ತಿರೋದು. ಕಾಲೇಜ್ಗೆ ಹೋಗು ಅಂದ್ರೆ ಕುತ್ಕೊಂಡ್ಬಿಡ್ತೀಯ ಟಿವಿ ನೋಡ್ಕೊಂಡು. ಪ್ರಕಾಶ್, ಇಲ್ಲೇನೋ ಮಾಡ್ತಾ ಇದ್ಯಾ? ಬಾರ ಹೋಗೋಣ, ನಿಮ್ಮ ಅಪ್ಪ ಕಾಯ್ತಾನೆ. ಏನು ಪ್ರೀತಿ ಮಾತುಕತೆ ಬಗ್ಗೆ ಎಲ್ಲ ನಿಮ್ಮ ಹತ್ರನೇ ಕುಮಾರಿ, ಫೋನ್ ತೆಗಿಯೇ. ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದೀನಿ. ದಿನಾ ಈ ಫೋನ್ ಎತ್ತೋದೇ ಸರಿ ಹೋಗುತ್ತೆ ನಂಗೆ. ಸಿಗೋದು ಕಡಿಮೆ. ಹಲೋ ಹಲೋ ಕುಮಾರಿ. ಕುಮಾರಿನೇ, ನೀವ್ಯಾರು? ಕುಮಾರಿ, ನಾನ್ ವಾಸು. ಯಾರೇ ಅಂಕಲಾ? ಅಲ್ಲ ಅಮ್ಮ, ಫ್ರೆಂಡು. ಹೇಳ್ ವಾಸು, ಏನ್ ಫೋನ್ ಮಾಡಿದ್ದು? ಕುಮಾರಿ, ಇವತ್ ಯಾಕೆ ಕಾಲೇಜಿಗೆ ಬಂದಿಲ್ಲ ನೀನು? ಯಾಕೆ ಮಿಸ್ ಮಾಡ್ಕೋತಿದ್ಯಾ? ಕುಮಾರಿ, ನೀನ್ ಕಾಲೇಜಿಗೆ ಬರ್ದಿರೋ ಕಾರಣದಿಂದ ನನಗ್ ತುಂಬಾನೇ ಟೆನ್ಷನ್ ಆಗೋಗಿತ್ತು. ಥ್ಯಾಂಕ್ಸ್ ವಾಸು, ಎಷ್ಟು ಕೇರ್ ಮಾಡ್ತೀಯಾ. ಅವಳು ಬಾಕ್ಸ್ ಕೊಟ್ಲಾ ನಿಂಗೆ? ಹ್ಮ್. ಸರಿ ವಾಸು, ಇಡ್ತೀನಿ. ಅಮ್ಮಂಗೆ ಹುಡುಗರ ಜೊತೆ ಮಾತಾಡ್ತಿರೋದು ಗೊತ್ತಾದ್ರೆ ಬೈತಾರೆ. ಯಾಕೆ ಕುಮಾರಿ ಇವತ್ತು ಕಾಲೇಜಿಗೆ ಬಂದಿಲ್ಲ ನೀನು? ಹೆಲ್ತ್ ಪ್ರಾಬ್ಲಮ್ ಅಂತೆ ನಿನಗೆ? ಗರ್ಲ್ಸ್ ಪ್ರಾಬ್ಲಮ್. ಗರ್ಲ್ಸ್ ಪ್ರಾಬ್ಲಮ್ ಹಾಗಂದ್ರೆ? ಅಬ್ಬಾ, ಅದು ಗೊತ್ತಿಲ್ವಾ? ಹೇಗ್ ಹೇಳೋದು ನಿಂಗೆ? ಅರ್ಥ ಮಾಡ್ಕೋ ಆಯ್ತಾ? ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಕುಮಾರಿ. ನನಗೆ ಪೀರಿಯಡ್ಸ್ ಹೊಟ್ಟೆ ನೋವಿದೆ. ಈಗ ಅರ್ಥ ಆಯ್ತಾ? ಅದಕ್ಕೆ ಕಾಲೇಜಿಗೆ ಬಂದಿಲ್ಲ. ಸರಿ, ಇಡ್ತೀನಿ. ಬಾಯ್.
ಲೋ ಬಸ್ಸು, ಏನು ಕುಮಾರಿ ಬಗ್ಗೆ ಗೋಡೆ ಮೇಲೆ ಯಾರೋ ತಪ್ಪಾಗಿ ಬರ್ದವ್ರ ಕಣ. ಅದನ್ನ ನೋಡಿ ಎಲ್ರು ನಗ್ತಾ ಇದಾರೆ ಮಗ. ನನ್ ಮಗ ಯಾವನು ಅವನು? ಪಾಪದ ಹುಡುಗಿ ಕಣ ಅವಳು. ಅದ್ ನೋಡಿದ್ರೆ ಖಂಡಿತ ಅವಳು ಮನಸ್ಸಿಗೆ ಬೇಜಾರ್ ಮಾಡ್ಕೊಂತಾಳೆ. ಕಳ್ಳನಾಗ ಯಾವನ ಬೇಕು ಅಂತಾನೆ ಬರ್ತಾನ ಕಣ. ಯಾರು ಅದ್ ಬರ್ದಿರೋದು? ಕುಮಾರಿ ಅವಳು ಸರಿ ಇಲ್ಲ. ಯಾರು ಹಿಂಗ್ ಬರ್ದಿರೋದು? ಗೊತ್ತಿಲ್ಲ ಮಗ. ಏಯ್, ಏನ್ರೋ ನೋಡ್ತಿದ್ರಾ? ಹೋಗ್ರ ಇಲ್ಲಿಂದ. ಇವನ್ ಯಾರು ಹೀರೋ ತರ ಬರ್ತಾವನೆ? ನಮ್ಗೆ ಯಾಕೋ ಅದೆಲ್ಲ ಬಾರೆ, ಸುಮ್ನೆ ಹೋಗೋಣ. ಯಾವನನ್ನ ಬರ್ಕೊಳ್ಳಿ. ಏಯ್ ಏಯ್, ನಿನ್ನೆ ಕಣ ಕರಿತಿರೋದು. ಯಾರ ನೀನು? ಯಾಕ ಅದನ್ನ ಒರೆಸ್ತಾ ಇದೀಯಾ? ಅವಳಿಗೂ ನಿನ್ಗೂ ಏನೋ ಸಂಬಂಧ? ಅವಳಿಂದ ನೀನು ಒದೆ ತಿನ್ಬೇಡ. ಹೋಗು ಹೋಗು, ಹುಷಾರಾಗಿ ಗೊತ್ಕೋ, ಹೋಗು. ನನ್ನನ್ನ ಹಿಂದೆ ಸುತ್ತೋ ತರ ಮಾಡಿ ಈಗ ಲಾಸ್ಟ್ಗೆ ನನ್ನ ಬೇಡ ಅಂತ ಹೇಳ್ತಲ್ಲ. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ. ಅದಕ್ಕೆ ಗೋಡೆ ಮೇಲೆ ಅವಳ ಚಿತ್ರ ಬರ್ದು ಎಲ್ರಿಗೂ ಗೊತ್ತಾಗೋ ತರ ಮಾಡ್ತಿರೋದು. ಇನ್ಮೇಲೆ ಈ ಕಾಲೇಜಲ್ಲಿ ಯಾರು ಅವಳನ್ನ ಲವ್ ಮಾಡ್ಬಾರ್ದು. ನೀನ್ ದೊಡ್ಡ ಹೀರೋ ತರ ಬಂದು ಒರೆಸ್ತಾ ಇದ್ಯಾ? ಅವಳೆಲ್ಲಾರನು ಯೂಸ್ ಮಾಡ್ಕೋತಿದ್ದಾಳೆ. ನನ್ ಮಗ್ನೆ, ನಿಂಗೆ ಎಷ್ಟು ಧೈರ್ಯ ಇರ್ಬೇಕು ಕುಮಾರಿಗೆ ಬೈತ್ಯಾ? ಹಾಕು ನನ್ ಮಗನ್ಗೆ. ಅಯ್ಯೋ ನನ್ ಮಗನೇ, ನೀನೇನ ಸಪೋರ್ಟ್ ಮಾಡೋದು ಅವಳಿಗೆ? ನನ್ನ ಇಷ್ಟ, ನಾನು ಏನಾದ್ರು ಮಾಡ್ಕೋತೀನಿ. ಕೊಡಲ್ಲ ಕಣ ಇವತ್ತು, ಸಾರೆ ಬಿಡೋದಿಲ್ಲ. ಅಯ್ಯೋ ನನ್ನ ಮಗನೇ, ಏನೋ ಅವ್ಳ ಜೊತೆ ಮಾಡ್ತಿದ್ದೀಯ? ಏನೋ ಮಾತಾಡ್ದೆ ಕುಮಾರಿ ಜೊತೆ ಇವತ್ತು? ಏಯ್, ನನ್ನ ಮಕ್ಳ ಇಬ್ರು ಜೊತೆ ಬರೀ ನೀನು. ತಗೊಳ್ರಿ, ಇವತ್ತು ಮಾಡಿ ನಿಮ್ಗೆ ಯಾರೋ ನನ್ನ ಮಗ ಇದೆ ನಿಮ್ಗೆ. ಯಾರೋ ನನ್ನ ಮಗ ಇದೆ. ಯಾಕೋ ಕಾಣ್ತಾ ಇದೀರಾ? ಏನಾಯ್ತು ಅಣ್ಣ? ಯಾಕಣ್ಣ ನಮ್ಮ ಹುಡುಗರು ಹೊಡಿತಾ ಇದೀಯಾ? ಲೇ ಲಕ್ಷ್ಮಿ, ಈ ಲೋಫರ್ ನನ್ ಮಗ ಕುಮಾರಿ ಬಗ್ಗೆ ತಪ್ಪಾಗಿ ಬರ್ತಿದ್ದಾನೆ. ನಮ್ಮಮ್ಮ ಏನ್ ನಡೀತಿದೆ ಅಲ್ಲಿ? ಯಾವ ಕ್ಲಾಸ್ ನಿಮ್ದು? ಬಂದ್ರ ಪ್ರಿನ್ಸಿಪಾಲ್ ಹತ್ರ. ಇದಕ್ಕೇನ ನೀವು ಕಾಲೇಜ್? ಮೇಡಮ್ ಏನೂ ಇಲ್ಲ ಮೇಡಮ್, ಸಾರಿ ಮೇಡಮ್. ಲೇ ಬಂಡ್ರು ಅಣ್ಣ, ಹೋಗಿ ಅಣ್ಣ. ಇವಾಗಲ್ಲ ನಿನಗೆ, ಮುಂದೆ ಮುಂದೆ ನಿನಗೆ ಗೊತ್ತಾಗುತ್ತೆ. ನೀನ್ ಹೋಗೋಣ. ಇವರ ಹೀರೋಗಳು ಅಂದ್ಕೊಂಡ್ಬಿಟ್ಟವ್ರೆ. ಹೋಗ್ಲಿ ಬಿಡು. ಏನ್ರ ಪಿಕ್ಚರ್ ನೋಡೋ ತರ ನೋಡ್ತಾ ಇದೀರಾ? ಎಲ್ರು ಕ್ಲಾಸ್ ಹೋಗಿ. ನೀವೇನಲ್ಲಿ ಬಗ್ ನೋಡ್ತಿರೋದು? ಹೋಗಿ ಹೋಗಿ ಎಲ್ಲ ಒಳಗಡೆ ಹೋಗಿ. ಪರೋಪಕಾರ ಗುಣಗಳಿದ್ರೆ ಸಾಕು. ಒಬ್ರಿಗೊಬ್ರು ಉಪಕಾರಗಳನ್ನ ಮಾಡಿದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಹಾಗೇನೆ ಸಮಾಜ ಸೇವೆ ಅನ್ನೋದು ಕೂಡ ಇದರ ಒಂದು ಭಾಗ. ಅರ್ಥ ಆಯ್ತಾ ಸ್ಟೂಡೆಂಟ್? ನೋಡ್ದ ಅವ್ನ ಆಟನ? ಹೌದು ಕಣ, ಹೌದು ಕಣ. ನೀನ್ ಬಾ ಮಗ. ಕುಮಾರಿ ಏನೋ ನವೀನ ಅಣ್ಣ ಪಕ್ಕ ಕೂತ್ಕೊಂಡು ಹಾಕಿ ಮಾತಾಡ್ತಿದ್ದಾಳೆ. ಹೌದು ಕಣಪ್ಪ, ಅವ್ರಿಬ್ರು ಲವರ್ಸು. ಬೇಕಂದ್ರೆ ಕಾಲೇಜ್ ಗೋಡೆ ಮೇಲೆ ನೋಡು, ಅವ್ರಿಬ್ರು ಹೆಸರು ಬರ್ದಿದ್ದಾರೆ. ನಮ್ ಕಾಲೇಜಲ್ಲೂ ಏನೋ ಗಲಾಟೆ ನಡೀತಂತಲ್ಲೋ, ಆ ಹುಡುಗಿಗೋಸ್ಕರ ಹೊಡೆದಾಡ್ದಾರಂತೆ. ಹೌದು ಕಣೋ, ಆ ನವೀನ ನಾನು ಮತ್ತಿನ್ಯಾರೋ ಹುಡುಗನ ಹೆಸರು ಗೊತ್ತಿಲ್ಲಪ್ಪ. ನಿಯತ್ತಾಗಿ ಪ್ರೀತಿಸ್ತಾ ಇರೋ ನನಗೆ ದೇವ್ರು ಯಾಕೆ ಇಂಥ ಪರೀಕ್ಷೆ ಕೊಟ್ಟಿದ್ದಾನೆ? ಕುಮಾರಿ ಇಷ್ಟು ದಿನ ಬೇರೆಯವನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಷಯ ತಿಳ್ಕೊಳ್ದೆ ಹುಚ್ಚಿನ ಥರ ನನಗೆ ನಾನೇ ಏನೋ ಊಹೆ ಮಾಡಿಕೊಂಡು ಪ್ರೀತಿಸ್ತಾ ಇದ್ದೆ. ಇಲ್ಲ, ಈಗ ಎಲ್ಲ ಮರ್ತು ಹೋಗಿ ಮರ್ಯಾದೆಯಿಂದ ಓದ್ಕೋಬೇಕು. ಈ ಪ್ರೀತಿ ಪ್ರೇಮ ಅನ್ನೋದು ನನ್ನಂಥವ್ರಿಗೆ ಸೆಟ್ ಆಗಲ್ಲ. ಆದರೆ ಈಗ ಕುಮಾರಿನ ಮರಿಬೇಕು ಅನ್ನೋ ಆಲೋಚನೆ ನನ್ನ ಹೃದಯನ ಹಿಂಡುತ್ತೆ. ಏಯ್ ವಾಸು, ಯಾಕೆ ಮಾತಾಡ್ತಿಲ್ಲ ನನ್ ಜೊತೆ? ನಿನ್ ಹಿಂದೆ ಬಿದ್ದಿದ್ದೀನಿ ಅಂತ ಬಿಲ್ಡಪ್ ತಗೋತಿದ್ಯಾ? ಬಾಯ್ ತೆಗದ್ ಮಾತಾಡ್ ವಾಸು. ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ನೋಡಿದ್ರು ನೋಡ್ದೇ ಹೋಗಿ ಮುಖ ತಿರ್ಗಿಸ್ತೀಯಾ? ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದು ನಂದೇ ತಪ್ಪು ಬಿಡು. ಆ ನವೀನ್ ಒಳ್ಳೆ ಹುಡುಗ ಅಲ್ಲ. ನೀನು ಅವನು ಇಬ್ರು ಲವರ್ಸ್ ಅಂತೆ ಅಲ್ವಾ? ಕಾಲೇಜ್ ಪೂರ್ತಿ ಅದನ್ನೇ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರು. ಏಯ್ ಮೆಂಟಲ್, ನಿಂಗೆ ಯಾರು ಹೇಳಿದ್ದು ನಾವಿಬ್ರು ಲವರ್ಸ್ ಅಂತ? ಅವನೇ ನನ್ನ ಹಿಂದೆ ಬಿದ್ದು ಟಾರ್ಚರ್ ಮಾಡ್ತಿರೋದು. ಒಂದಿನ ಹಾಯ್ ಅಂದ, ಸೀನಿಯರ್ ಅಲ್ವಾ ಅಂತ ಹಾಯ್ ಹೇಳ್ದೆ ಅಷ್ಟೇ. ಅವತ್ತಿಂದ ದಿನ ನಮ್ ಕ್ಲಾಸ್ ಮುಂದೆ ಬರ್ತಾನೆ. ಕಾಲೇಜಲ್ಲಿ ಅವನ ಹೆಸರು ನನ್ನ ಹೆಸರು ಬರ್ದು ಬೇಕಂತ ಎಲ್ರ ಮುಂದೆ ಮರ್ಯಾದೆ ತೆಗಿತಾನೆ. ಮತ್ ಯಾವತ್ತಾದ್ರೂ ಸಿಕ್ಕ್ರೆ ಎಲ್ ಬೇಕಲ್ಲಿ ಕೈ ಹಾಕ್ತಾನೆ. ನಂಗೆ ಕೋಪ ಬಂದು ಒಂದ್ ಕೊಟ್ಟೆ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ ಅಂದೆ.
ಇದೆಲ್ಲ ನಿಂಗೆ ಹೇಳೋಣ ಅನ್ಕೊಂಡ್ರೆ ನಿನ್ ಪಾಡಕ್ಕೆ ಹೋಗ್ತಾನೆ ಇದೆಯಾ? ವಾಸು, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಮನ್ಸಿಗೆ ಬೇಜಾರಾದಾಗ ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಸಾರಿ ವಾಸು, ನೀನು ಎಲ್ರ ತರ ನನ್ನ ಕೆಟ್ಟೋಳು ಅನ್ಕೊಂಡ್ರೆ ಪರವಾಗಿಲ್ಲ. ಬಾಯ್. ಬೇಗ ಎತ್ಕೊಂಬಿಡಿ. ಏನ್ ಬಂದಿದೆ ನಿನ್ಗೆ? ನೀನ್ ಹೇಳು ನೋಡೋಣ. ನಿಂದೇನ್ ತೋರ್ಸು ನೋಡೋಣ. ರಾಮ ನಾನೇ. ಸೀತಾ ಯಾರು? ಇನ್ಯಾರು? ಕುಮಾರಿ. ನೀನೇ ಇರ್ಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಆಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಸರಿ ಕಣೆ. ಲೀಲಾ, ನೀನ್ ಫಸ್ಟು ಸ್ಕೋರ್ನ ಬರೀತ್ಯಾ? ನಿನ್ ಸ್ಕೋರ್ ಎಷ್ಟೇ? 21. ಕುಮಾರಿ, ಸಾರಿ. ಸುಮ್ಮನೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಪರವಾಗಿಲ್ಲ ವಾಸು, ಈಗ್ಲಾದ್ರೂ ಗೊತ್ತಾಯ್ತಲ್ವಾ ನಿಂಗೆ? ನಂಗಷ್ಟೇ ಸಾಕು. ವಾಸು, ನನ್ ಕೆಟ್ಟೋಳಲ್ವಾ? ಏನಕ್ಕೆ ಕುಮಾರಿ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ? ನನ್ ಚಿಕ್ಕವಳಿದ್ದಾಗ ನಮ್ಮಪ್ಪ ಸತ್ತೋದ್ರು ವಾಸು. ನಂಗೆ ತಂದೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಯಾರಾದ್ರೂ ಹುಡುಗರು ಸ್ವಲ್ಪ ಕೇರ್ ಮಾಡಿದ್ರೆ ಸಾಕು, ಅವ್ರ ಹತ್ರ ಹೋಗ್ತೀನಿ. ಅವಾಗ್ಲೂ ಅಷ್ಟೇ, ಸ್ಕೂಲಲ್ಲಿ ತುಂಬಾ ಜನ ಹುಡುಗರು ಫ್ರೆಂಡ್ಸ್ ಇದ್ರು. ಅವ್ರ ಜೊತೆ ಸರಿಯಾಗಿ ಮಾತಾಡದೇ ಇದ್ರೆ ನನ್ನ ಬಗ್ಗೆ ಎಲ್ಲರ ಹತ್ರ ಕೆಟ್ಟದಾಗ ಮಾತಾಡೋರು. ಅದಕ್ಕೆ ಇಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು ಅನ್ಕೊಂಡೆ. ನಾನ್ ಸುಮ್ಮನೆ ಇದ್ರು ಅವರೇ ಬಂದು ಮಾತಾಡ್ತಾರೆ. ಆಮೇಲೆ ನನ್ನ ಬಗ್ಗೆ ಎಲ್ಲರ ಹತ್ರ ಕೆಟ್ಟದಾಗ ಮಾತಾಡ್ತಾರೆ. ಅದಕ್ಕೆ ನಾನು ಕೆಟ್ಟೋಳು. ಹಾಗೆಲ್ಲ ಏನಿಲ್ಲ ಕುಮಾರಿ. ನೀನ್ ಏನು ಅಂತ ನನಗೆ ಗೊತ್ತು. ನೀನ್ ಬೇರೆ ಹುಡುಗಿರ ಥರ ಅಲ್ಲ. ಆ ಥರ ಅಲ್ಲ ಅಂದ್ರೆ? ಅಂದ್ರೆ ಒಳ್ಳೆ ಹುಡುಗಿ ನೀನು. ನೋಡೋದಿಕ್ಕೂ ಚೆನ್ನಾಗಿದ್ಯಾ. ನಿನ್ನಲ್ಲೇನೋ ಮ್ಯಾಜಿಕ್ ಇದೆ ಕುಮಾರಿ. ಥ್ಯಾಂಕ್ಸ್ ವಾಸು, ನೀನಾದ್ರೂ ಅರ್ಥ ಮಾಡ್ಕೊಂಡ್ಯಲ್ಲ. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ, ಗೊತ್ತಾ? ವಾಸು, ಗುಡ್ ಬಾಯ್. ಮುಳ್ಳಯ್ಯ, ಚಳಿ ಜಾಸ್ತಿ ಇದೆಯಲ್ಲ ಇವತ್ತು? ಹೌದು, ಚಳಿಗಾಲ ಅಲ್ವಾ? ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಒಂದು ಬೀಡಿ ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಬೂತ್ವರ್ಗೆ ಹೋಗುತ್ತಾ ಬಸ್ಸು? ಹೌದತ್ತಪ್ಪ. ಆ ಕಡೆ ಹಿಂದೆ ಸೀಟ್ ಖಾಲಿ ಇದೆ ನೋಡ. ನಡಿಯ ನಡಿಯ, ಜಾಗ ಇದೆ, ನಡಿಯ, ಹೋಗ ಆ ಕಡೆ. ವಾಸು ಇವತ್ತು ಬಂದಿಲ್ಲ ಅನಿಸ್ತಿದೆ ಅಲ್ವಾ? ತಗೊಂಡಿದ್ಯಾ? ಚೆನ್ನಾಗಿದೆ ಅಣ್ಣ. ರೈಟ್ ರೈಟ್ ರೈಟ್. ಆಯ್ ಮಗ, ಆಯ್ ಕಣ. ಏನು ಮಗ? ಮನೆಗೆ ಸೆಟ್ ಬಿಡ್ರಂಗೆ. ನಾಗೇಶ್, ಏನ್ ಕುಮಾರಿ? ಇವತ್ ವಾಸು ಬಂದಿಲ್ವಾ? ಬಂದಿದ್ದಾನೆ. ಬುಕ್ ಓದ್ತಿರ್ಬೋದು ನೋಡಲ್ಲಿ. ಏಯ್ ಆಗ ಸೂಪರ್ ಮಗ, ಸೂಪರ್. ವಾಸು ನಿನ್ ಜೊತೆ ಮಾತಾಡ್ಬೇಕು.
ಸೀನ್ ಕ್ರಿಯೇಟ್ ಮಾಡದೆ ಬಂದು ಕೂತ್ಕೋ. ಅಲ್ಲಲ್ಲ, ಇಲ್ಲಿ. ನಾನು ಯೋಚನೆ ಮಾಡಿದೆ ವಾಸು, ನಿನ್ನಿಂದ ದೂರ ಹೋಗ್ಬೇಕಾ ಹತ್ರ ಆಗ್ಬೇಕಾ ಅಂತ. ಏನ್ ಮಾಡ್ತಾ ಇದ್ದೀನೋ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನಿಂದ ದೂರ ಇರೋದು ನಂಗಿಷ್ಟನೇ ಆಗ್ತಾ ಇಲ್ಲ. ಮೊನ್ನೆ ನಡೆದಿದ್ರಲ್ಲಿ ನೀನಲ್ದೆ ಬೇರೆ ಯಾರೇ ಇದ್ದಿದ್ರು ಸಾಯಿಸೋಷ್ಟು ಕೋಪ ಬರ್ತಾ ಇತ್ತು. ಆದ್ರೆ ನಿನ್ಮೇಲೆ ಯಾಕೆ ಕೋಪ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡ್ದಾಗ ಗೊತ್ತಾಯ್ತು ನನಗೂ ನೀನಂದ್ರೆ ಇಷ್ಟ ಅಂತ. ವಾಸು, ನಂಗೆ ನಿನ್ ಜೊತೆ ಇರೋದಕ್ಕಿಷ್ಟ. ನೀನ್ ನನ್ನ ನೋಡಿ ಮುಖ ತಿರ್ಗಿಸ್ಕೊಂಡು ಹೋಗ್ತಿದ್ರೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಕುಮಾರಿ, ಹಸ್ವಾಗ್ತಿಲ್ವಾ ನಿಂಗೆ? ಬಾ ಹೋಗೋಣ ಊಟಕ್ಕೆ. ಯಾರೇ ಹೇಳಿದ್ ನಿಂಗೆ ನಾನು ಇಲ್ಲಿದ್ದೀನಿ ಅಂತ? ರಾಕೇಶನ್ ಕೇಳಿದ್ರೆ ಹೇಳಲ್ವಾ ನೀನ್ ಇಲ್ಲಿದ್ಯಾ?